ಕ್ರೆಡಿಟ್ ಕಾರ್ಡಿಂದ ಯಾವ ರೀತಿ ಅಮೌಂಟ್ನ ವಿತ್ಡ್ರಾ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿನೂ ಸಹ ಇದೆ, ಫಾಲೋ ಮಾಡಿ. ನೀವು ಯಾವೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತಂದರೆ, ಫಸ್ಟು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕು ಮತ್ತು ಲಾಗಿನ್ ಮಾಡಬೇಕು. ನೆಕ್ಸ್ಟ್ KYC ಕಂಪ್ಲೀಟ್ ಮಾಡಬೇಕು, ನಿಮ್ಮ ಕ್ರೆಡಿಟ್ ಕಾರ್ಡ್ ಆ್ಯಡ್ ಮಾಡಬೇಕು, ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ಆ್ಯಡ್ ಮಾಡಬೇಕು. ಸೊ ಇದಾದ ನಂತರ ನೀವು ಕ್ರೆಡಿಟ್ ಕಾರ್ಡಿಂದ ಅಮೌಂಟ್ನ ವಿತ್ಡ್ರಾ ಮಾಡೋದು. ಸೊ ಇಷ್ಟೆಲ್ಲ ಸ್ಟೆಪ್ಸ್ ಇದರೊಳಗಿದೆ. ಸೊ ಅಷ್ಟು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ. ಸೊ ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಸೊ ಆ ಲಿಂಕ್ ಕ್ಲಿಕ್ ಮಾಡಿದ ನಂತರ ಓಪನ್ ಅಂತ ಕೊಡಿ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕೇಳುತ್ತಿರುವಂಥದ್ದು ಮೊಬೈಲ್ ನಂಬರು, ಪ್ಯಾನ್ ನಂಬರು, ನೇಮ್ ಆಸ್ ಪರ್ ಪ್ಯಾನ್, ಇಮೇಲ್ ID, ಪಾಸ್ವರ್ಡು, ಕನ್ಫರ್ಮ್ ಪಾಸ್ವರ್ಡು. ಸೊ ಇಷ್ಟನ್ನೆಲ್ಲ ಫಿಲ್ ಮಾಡಿ ಪ್ರೊಸೀಡ್ ಸೆಕ್ಯೂರ್ಲಿ ಅಂತ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, OTPನ ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿದ ನಂತರ ಲಾಗಿನ್ ಆಕ್ಸೆಸ್ ಕೇಳುತ್ತೆ. ಸೊ ಇಲ್ಲಿ ಮೊಬೈಲ್ ನಂಬರು ಮತ್ತು ನೀವು ಕ್ರಿಯೇಟ್ ಮಾಡಿದ ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಸೆಕ್ಯೂರಿ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಮಾಡಬೇಕಾಗಿರುವಂಥದ್ದು ಅಪ್ಲೋಡ್ KYC ಅಂತ ಇದೆ ನೋಡಿ. ಸೊ ಈ ಅಪ್ಲೋಡ್ KYC ಮೇಲೆ ಕ್ಲಿಕ್ ಮಾಡಿ. ನೀವು ಇಲ್ಲಿ ಆಧಾರ್ ಥ್ರೂ KYC ವೆರಿಫೈಡ್ ಮಾಡಬೇಕು. ಆಧಾರ್ ನಂಬರ್ ಎಂಟ್ರಿ ಮಾಡಿ. ಅದನ್ನು ವೆರಿಫೈಡ್ ಮಾಡಿದ ನಂತರ ಪ್ಯಾನ್ ಕಾರ್ಡ್ ಅಪ್ಲೋಡ್ ಫೋಟೋ ಕೇಳುತ್ತೆ ಮತ್ತು ನಿಮ್ಮ ಫೋಟೋವನ್ನು ಕೇಳುತ್ತೆ, ಸೆಲ್ಫಿನ ಅಪ್ಲೋಡ್ ಮಾಡಿ. ಸೊ ನೆಕ್ಸ್ಟ್ ಹೋಮ್ ಪೇಜಲ್ಲಿ ನಿಮಗೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ಇಲ್ಲಿ ಆ್ಯಡ್ ಮಾಡಿ. ಸೊ ಇಲ್ಲಿ ಹೋಮ್ ಪೇಜಲ್ಲಿ ವೀಸಾ ಕಾರ್ಡ್ ಒನ್ಲಿ ಅಂತ ಇದೆ ನೋಡಿ, ಇಲ್ಲಿ ಫಸ್ಟ್ ಒನ್ ಆಪ್ಷನ್ನು. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ನ ಇಲ್ಲಿ ಆ್ಯಡ್ ಮಾಡೋದಿರುತ್ತೆ. ಫಸ್ಟ್ ಒನ್ನು ಆ್ಯಡ್ ನ್ಯೂ ಕಾರ್ಡ್, ಸೊ ಕಾರ್ಡ್ ಡೀಟೇಲ್ಸು. ಸೆಕೆಂಡ್ ಒನ್ ಬಂದ್ಬಿಟ್ಟು ಬ್ಯಾಂಕ್ ಡೀಟೇಲ್ಸು. ಆಲ್ರೆಡಿ ಆ್ಯಡ್ ಮಾಡಿರೋಂಥ ಬ್ಯಾಂಕ್ ಡೀಟೇಲ್ಸ್ ನಮಗೆ ಇಲ್ಲಿ ವಿಸಿಬಲ್ ಆಗುತ್ತೆ. ಸೊ ಇಲ್ಲಿ ಕಾರ್ಡ್ ಡೀಟೇಲ್ಸ್ ನಾನೀಗ ಎಂಟ್ರಿ ಮಾಡ್ತೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಮ ಕಾರ್ಡ್ ಡೀಟೇಲ್ಸ್ ನಾವಿಲ್ಲಿ ಆ್ಯಡ್ ಮಾಡೋದಿರುತ್ತೆ. ಸೊ ಕಾರ್ಡ್ ಡೀಟೇಲ್ಸ್ ಆ್ಯಡ್ ಮಾಡಿ. ಬಾಟಮಲ್ಲಿ ಒಂದು ವಿಡಿಯೋ ಕಾಣಿಸ್ತಾ ಇದೆ ನಿಮಗೆ, ಅಪ್ಲೋಡ್ ಇಯರ್ ಅಂತ ಅಂದ್ಬಿಟ್ಟು 10 ಸೆಕೆಂಡ್ ವಿಡಿಯೋ ಇರಬೇಕಲ್ಲಿ. ನೀವು 10 ಸೆಕೆಂಡು ನಿಮ್ಮ ಕ್ರೆಡಿಟ್ ಕಾರ್ಡ್ ವಿಡಿಯೋನ ಫ್ರಂಟ್ ಟು ಬ್ಯಾಕು ವಿಡಿಯೋ ಮಾಡಿ. 10 ಸೆಕೆಂಡ್ಗಿಂತ ಜಾಸ್ತಿ ಇದ್ದರೆ ಅದು ರಿಜೆಕ್ಟ್ ಆಗುತ್ತೆ. ಸೊ ನಂದು 10 ಸೆಕೆಂಡ್ಗಿಂತ ಜಾಸ್ತಿ ಇತ್ತು, ಅದಕ್ಕೋಸ್ಕರ ರಿಜೆಕ್ಟ್ ಆಯಿತು. ನಿಮ್ಮ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ನಂಬರ್ನ ಎಂಟ್ರಿ ಮಾಡಿ. ಅದಾದಮೇಲೆ 10 ಸೆಕೆಂಡ್ನ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ವಿಡಿಯೋ ಸಕ್ಸಸ್ಫುಲಿ ಅಪ್ಲೋಡ್ ಆಗ್ತಾಯಿದೆ ಆ್ಯಂಡ್ ಅಪ್ಲೋಡು ಆಯಿತು. ಸೊ ಬಾಟಮಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಅಪ್ಲೋಡ್ ಕ್ರೆಡಿಟ್ ಕಾರ್ಡ್ ವಿಡಿಯೋ ಅಂತ ಅಂದ್ಬಿಟ್ಟು. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಸಬ್ಮಿಟ್ ಮಾಡೋದಾಗುತ್ತೆ. ನೆಕ್ಸ್ಟ್ ವಿಡಿಯೋ ಎಲ್ಲ ಸಬ್ಮಿಟ್ ಮಾಡಿದ ನಂತರ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ ಆಫ್ಟರ್ 2 ಮಿನಿಟ್ಸ್. ಸೊ ನೀವೀಗ ಅಮೌಂಟ್ನ ವಿತ್ಡ್ರಾ ಮಾಡ್ಬೋದು. ಸೊ ಇಲ್ಲಿ ವೀಸಾ ಕಾರ್ಡ್ ಓನ್ಲಿ ಅನ್ನೋದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಲೆಕ್ಟ್ ಕ್ರೆಡಿಟ್ ಕಾರ್ಡ್. ಸೊ ಸೇವ್ ಆಗಿದೆ ಆಲ್ರೆಡಿ. ಸೊ ಈಗ ನೆಕ್ಸ್ಟು ನಮ್ಮ ಬ್ಯಾಂಕ್ ಡೀಟೇಲ್ಸು ಟಿಕ್ ಮಾರ್ಕ್ ಮಾಡಿ, ಯಾವ ಅಕೌಂಟ್ಗೆ ಕ್ರೆಡಿಟ್ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೋಡಿ ನೀವು ಚಾರ್ಜಸ್ಸು ಇನ್ಸ್ಟಂಟ್ ಸೆಟ್ಲ್ಮೆಂಟ್ ಬಂದ್ಬಿಟ್ಟು 1.65% ಚಾರ್ಜಸ್ ಆಗುತ್ತೆ ಪ್ಲಸ್ GST. ಸೊ ನಾನಿಲ್ಲಿ 50,000 ಸ್ಟಾರ್ಟಿಂಗ್ ಹಾಕ್ತೀನಿ, ಬಟ್ 50,000 ಹಾಕೋರೆ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು. ಅಲ್ಲೇನು ಕೇಳುತ್ತೆ ಅಂತಂದರೆ ರೌಂಡ್ ಫಿಗರ್ ಹಾಕೋ ಆಗಿಲ್ಲ. ಸೊ ನಾವು ಎಷ್ಟು ಮೆನ್ಷನ್ ಮಾಡಬೇಕು, ಅಟ್ಲೀಸ್ಟು 49,500, 555 ಆ ಥರ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಮಿನಿಮಮ್ಮು 100 ರೂಪೀಸ್ದು 1 ಲಕ್ಷದವರೆಗೂ ಸಹ ನಾವು ಅಮೌಂಟ್ನ ವಿತ್ಡ್ರಾ ಮಾಡ್ಕೋಬೋದು. ಸೊ ನಾನಿಲ್ಲಿ 49,555 ಮೆನ್ಷನ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು GST ಪ್ಲಸ್ ಸರ್ವಿಸ್ ಚಾರ್ಜಸ್ಸು, IMPS ಚಾರ್ಜಸ್ಸು ಟೋಟಲ್ ಆಗಿ ಬಂದ್ಬಿಟ್ಟು ಎಷ್ಟು ಚಾರ್ಜಸ್ ಕಟ್ ಆಗ್ತಿದೆ ಅಂತ. ಇಲ್ಲಿ ನೀವು ಸರ್ವಿಸ್ ಚಾರ್ಜಸ್ ಬಂದ್ಬಿಟ್ಟು 1.65%. ಎಲ್ಲರಿಗೂ ಸೇಮ್ ಇಷ್ಟೇ ಇರುತ್ತೆ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಇರೋದಿಲ್ಲ, ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಅದು ಕಡಿಮೆನೂ ಇರುತ್ತೆ, ಇಲ್ಲಾಂದರೆ ಜಾಸ್ತಿನೂ ಇರುತ್ತೆ. ಪ್ಲಸ್ GST ಆ್ಯಂಡ್ IMPS ಚಾರ್ಜಸ್ ಇಷ್ಟು ಆ್ಯಡ್ ಮಾಡಿ ಹಾಕಿದ್ದಾರೆ. ಟೋಟಲಿ ಒಂದು 800 ಪ್ಲಸ್ 148 8 ರೂಪೀಸು ಇದೆಲ್ಲ ಲೆಕ್ಕ ಹಾಕಿದ್ರೆ 950 ರೌಂಡ್ ಫಿಗರ್ ಬರುತ್ತೆ, 960 ರೂಪೀಸ್ ಸಮಥಿಂಗ್. ಸೊ ನಿಮ್ಗೇನಾದ್ರು ವರ್ತಿತ್ತು ಅಂತಾರೆ ನೀವು ಈ ಅಪ್ಲಿಕೇಶನ್ ಮುಖಾಂತರ ನೀವು ಅಮೌಂಟ್ನ ವಿತ್ಡ್ರಾ ಮಾಡ್ಬೋದು. ಸೊ ಇಲ್ಲಿ ಒಂದು ಆಪ್ಷನ್ ಇನ್ನೊಂದು ಕೊಟ್ಟಿದ್ದಾರೆ, ಇನ್ಸ್ಟಂಟ್ ಸೆಟ್ಲ್ಮೆಂಟು ಮತ್ತು ನೆಕ್ಸ್ಟ್ ಡೇ ಸೆಟ್ಲ್ಮೆಂಟ್ ಅಂತ ಅಂದ್ಬಿಟ್ಟು. ಸೊ ಇದು ತುಂಬ ಡಿಫ್ರೆನ್ಸ್ ಏನಿಲ್ಲ. 1.65% ಇಮಿಡಿಯೇಟು, ನೆಕ್ಸ್ಟ್ ಡೇ ಅಂತಾರೆ 1.6%, ಅಂದರೆ 0.5 ಅವರಲ್ಲಿ ಕಡಿಮೆ ಮಾಡ್ತಾಯಿದ್ದಾರೆ. ಒನ್ ಡೇ ಏನಾದ್ರು ಬಿಟ್ಟು ನೀವು ತೊಗೊಳ್ತೀನಿ ಅಂತಂದರೆ. ಸೊ ಒನ್ ಡೇ ಕಾಯೋದು ಬದಲು ನೀವು ಇಮಿಡಿಯೇಟ್ ತೊಗೊಳೋದ್ರಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ ನನ್ನ ಪ್ರಕಾರ. ಸೊ ನಿಮ್ಗೆ ವರ್ತಿತ್ತು ಅಂತಂದರೆ ಈ ಅಪ್ಲಿಕೇಶನ್ ಯೂಟಿಲೈಸ್ ಮಾಡ್ಕೊಳ್ಳಿ. ಅವಶ್ಯಕತೆ ಇದ್ದರೆ ಮಾತ್ರ, ಇಲ್ಲಾಂದರೆ ಖಂಡಿತವಾಗ್ಲೂ ಬೇಡ. ನೆಕ್ಸ್ಟ್ ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೊಮ್ಮೆ ನಿಮಗೆ ಕಾರ್ಡ್ ಡೀಟೇಲ್ಸ್ನ ಕೇಳುತ್ತೆ. ಸೊ ಇಲ್ಲಿ ಈಗ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ನ ಡೀಟೇಲ್ಸ್ನಲ್ಲಿ ಅಪ್ಡೇಟ್ ಮಾಡೋದಿರುತ್ತೆ. ಮಂತು, ಇಯರು ಮತ್ತು CVV ನಂಬರು ಸೇವ್ ಮಾಡಿ ಕಾರ್ಡ್ನ. ನೆಕ್ಸ್ಟ್ ಟೈಮ್ ಏನಾದರೂ ನೀವು ವಿತ್ಡ್ರಾ ಮಾಡಬೇಕು ಅಂತಂದರೆ ಈಸಿಯಾಗಿರುತ್ತೆ. ಪ್ರೊಸೀಡ್ ಟು ಪೇ ಅಂತ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೊಂದು OTP ಬರುತ್ತೆ, ಕ್ರೆಡಿಟ್ ಕಾರ್ಡ್ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ. ಸೊ ಆ OTPನ ಇಲ್ಲಿ ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿದ ನಂತರ
ಟ್ರಾನ್ಸಾಕ್ಷನ್ ಅಮೌಂಟು ಸಕ್ಸಸ್ಫುಲ್ ಆಗುತ್ತೆ. ಸೊ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಸ್ವಲ್ಪ ಹೊತ್ತಲ್ಲಿ ಕ್ರೆಡಿಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೋಡಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ, ಬಟ್ ಸೆಟ್ಲ್ಮೆಂಟ್ ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ. ಸೊ ನಿಮಗೆ ಕ್ರೆಡಿಟ್ ಆಗೋದು ಮಿನಿಮಮ್ ಇನ್ನೂ ಒಂದು 3 to 5 ಮಿನಿಟ್ಸ್ ಆದಮೇಲೆ ಅಮೌಂಟು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಈಗ ಅಮೌಂಟು ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ಆಕ್ಸಿಸ್ ಬ್ಯಾಂಕ್ ಅಕೌಂಟ್ ಕೊಟ್ಟಿದೆ, ಅದಕ್ಕೆ ಕ್ರೆಡಿಟ್ ಆಗಿದೆ. ಸೊ ಇಲ್ಲಿ ಒಂದು ತಿಳ್ಕೊಬಿಡಿ, ನಿಮ್ಮದೇ ಕ್ರೆಡಿಟ್ ಕಾರ್ಡು ನಿಮ್ಮದೇ ಅಕೌಂಟ್ ನಂಬರು ಇದ್ದರೆ ಮಾತ್ರ ಈ ಅಪ್ಲಿಕೇಶನಲ್ಲಿ ಅಮೌಂಟ್ನ ವಿತ್ಡ್ರಾ ಮಾಡ್ಬೋದು. ಚಾರ್ಜಸ್ ಏನು ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.